ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ಮೋದಿಜಿ ಸರ್ಕಾರ ಏಪ್ರಿಲ್ 19ರ ನಂತರ ಒಂದು ಸರ್ವಪಕ್ಷೀಯ ಸಭೆಯನ್ನ ಕರೆದು ಆಮೇಲೆ ತಮ್ಮ ಈ ಪ್ರಸ್ತಾವನೆ ಇದೆಯಲ್ಲ, ಏನು ಹೆಣ್ಣು ಮಕ್ಕಳಿಗೆ ರಿಸರ್ವೇಶನ್, ಇದರ ಬಗ್ಗೆ ವಿರೋಧ ಪಕ್ಷಗಳ ಜೊತೆಗೆ ಒಂದು ಚರ್ಚೆಯನ್ನ ಮಾಡಿ ಆಮೇಲೆ ಜನರಿಗೆ ಅಂದ್ರೆ ಸಾರ್ವಜನಿಕ ಚರ್ಚೆಗೆ ಒಂದು ಸ್ವಲ್ಪ ಸಮಯವನ್ನ ಕೊಟ್ರೆ ಆಮೇಲೆ ಮಹಿಳಾ ಮೀಸಲಾತಿ ತಿದ್ದುಪಡಿ ಬಿಲ್ಲನ್ನ ಪಾಸ್ ಮಾಡಬಹುದು. ಹಂಗ ಮಾಡಿದ್ರೆ ಆಕಾಶ ಬಿದ್ದೋಗಲ್ವಲ್ಲ. ಹಲೋ, ನಾನು ಹೇಳ್ತಾ ಇರೋದಲ್ಲ ರೀ. ಇದನ್ನ ಯಾರು ಹೇಳಿರಬಹುದು? ಗೆಸ್ ಮಾಡಿ. ವೀಕ್ಷಕರೇ, ದಿ ಹಿಂದೂ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಅನ್ನ ಬರೆದು ಸೋನಿಯಾ ಇಟಲಿ ಹೇಳ್ತಾರೆ, ಮೋದಿಜಿ ಸರ್ಕಾರ ತುಂಬಾ ಅರ್ಜೆಂಟ್ ಮಾಡ್ತಾ ಇದೆಯಪ್ಪ, ಮಹಿಳೆಯರಿಗೆ 33% ಮೀಸಲಾತಿ ಕೊಡುವಂತಹ ವಿಚಾರದಲ್ಲಿ ಇಷ್ಟು ಅರ್ಜೆಂಟ್ ಬೇಡಾಗಿತ್ತು ಅಂತ ಹೇಳ್ತಾರೆ. ಅದಕ್ಕೂ ಮೊದಲು ಎಲ್ಲಾ ಪಕ್ಷಗಳ ಸಭೆಯನ್ನ ಮಾಡಿ ಚರ್ಚೆಯನ್ನ ಮಾಡಬೇಕು, ಜನರಿಗೆ ಇದರ ಬಗ್ಗೆ ಚರ್ಚೆಗೆ ಅವಕಾಶವನ್ನು ಕೊಡಬೇಕು, ಅದಾದ ನಂತರ ನಿರ್ಧಾರವನ್ನ ತೆಗೆದುಕೊಳ್ಬೇಕಂತ ಮೇಡಮಿಗೆ. ಹಲೋ ಮೇಡಮ್, ಇಷ್ಟು ವರ್ಷ ಆಯ್ತು, ಇನ್ನೂ ಇದು ನಿಮಗೆ ಅರ್ಜೆಂಟ್ ಅಂತ ಅನ್ನಿಸ್ತಾ ಇದೆಯೋ? ಮಹಿಳಾ ಮೀಸಲಾತಿ ಬಗ್ಗೆ ಇನ್ನೂ ಎಷ್ಟು ವರ್ಷ ಚರ್ಚೆಯನ್ನ ಮಾಡಬೇಕು ಅಂತ ಇದ್ದೀರಾ? ತಾವು ರಾಜ್ಯಕ್ಕೆ ಬಿಟ್ಟು ಹೋಗೋವರೆಗೂ? ಅಯ್ಯೋ, ನೀವೆಲ್ಲಿ ಬಿಟ್ಟು ಹೋಗ್ತೀರಾ ಅಲ್ವಾ, ನಾನು ಒಬ್ಳು. ಇರ್ಲಿ ವೀಕ್ಷಕರ, ಸೋನಿಯಾ ಇಟಲಿ ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆನೆ ಸಂಸತ್ತಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಕೊಡುವಂತಹ ಬಿಲ್ ಬಂದಿತ್ತು. ಈ ಸೋನಿಯಾ ಇಟಲಿ 1997ರಲ್ಲಿ ಕಾಂಗ್ರೆಸ್ ಸದಸ್ಯರಾಗಿ ಬರ್ತಾರೆ. ಆದ್ರೆ 1996ರಲ್ಲಿ ದೇವೇಗೌಡ ಅವರ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಮೊದಲ ಬಾರಿಗೆ ಈ ಬಿಲ್ ಲೋಕಸಭೆಗೆ ತರಲಾಗತ್ತೆ. ಅಂದ್ರೆ ಒಂದಾನೊಂದು ಕಾಲದಲ್ಲಿ 1996ರಿಂದಾನೇ ಈ ಬಿಲ್ ಮತ್ತೆ 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 ಸಂಸತ್ತಿಗೆ ಬರ್ತಾ ಇದೆ. 1998 ಮತ್ತೆ 99ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಸರ್ವ ಪ್ರಯತ್ನವನ್ನು ಕೂಡ ಮಾಡ್ತು ಮಹಿಳಾ ಮೀಸಲಾತಿ ಬಿಲ್ ಅನ್ನ ಜಾರಿಗೆ ತರೋದಕ್ಕೆ. ಬಟ್ ಆಗ್ಲಿಲ್ಲ. 2008 2010ರಲ್ಲೂ ಕೂಡ ಮಹಿಳಾ ಮೀಸಲಾತಿ ಬಿಲ್ ಅನ್ನ ತರೋದಕ್ಕೆ ಪ್ರಯತ್ನವನ್ನ ಮಾಡಿದ್ರು, ಅವತ್ತು ಕೂಡ ಆಗ್ಲಿಲ್ಲ. ಹಾಗಾದ್ರೆ ನನಗೆ ಇರುವಂತಹ ಪ್ರಶ್ನೆ, ಸೋನಿಯಾ ಮೇಡಮ್, ಇನ್ನು ಎಷ್ಟು ವರ್ಷ ಚರ್ಚೆ ಬೇಕು ಈ ಬಿಲ್ ಅನ್ನ ತರೋದಕ್ಕೆ? ಸೋನಿಯಾ ಇಟಲಿ ತಮ್ಮ ಆರ್ಟಿಕಲ್ ಅಲ್ಲಿ ಹೇಳ್ತಾರೆ, ರಾಜೀವ್ ಗಾಂಧಿ ಸರ್ಕಾರ ಇದ್ದಾಗ ಪಂಚಾಯತ್ ಮಟ್ಟದಲ್ಲಿ ಮಹಿಳಾ ಮೀಸಲಾತಿಯನ್ನ ಕೊಡೋದಕ್ಕೆ 5 ವರ್ಷ ಚರ್ಚೆಯನ್ನ ಮಾಡಿದ್ರಂತೆ. ಆಯ್ತು ಬಿಡಿ ಮೇಡಮ್, ನಿಮ್ಮದೇ ಲಾಜಿಕ್ ಪ್ರಕಾರ ನೋಡಿದ್ರೆ ಈ ಮಹಿಳಾ ಮೀಸಲಾತಿ ಬಿಲ್ ಬಗ್ಗೆ ಸುಮಾರು 50 ವರ್ಷಕ್ಕೂ ಹೆಚ್ಚು ಕಾಲದಿಂದ ಚರ್ಚೆ ನಡೀತಾ ಇದೆ. ಎಷ್ಟು? 50+. ನಿಮ್ಮ 5 ವರ್ಷ ಎಲ್ಲಿ? ಈ 50+ ಎಲ್ಲಿ? 1974ರಲ್ಲಿ ಟವರ್ಡ್ಸ್ ಈಕ್ವಾಲಿಟಿ ಅನ್ನುವಂತಹ ವರದಿಯಲ್ಲಿ ಮಹಿಳೆಯರಿಗೆ ರಾಜಕೀಯದಲ್ಲಿ ಸಮಾನ ಸಹಭಾಗಿತ್ವ, ಈಕ್ವಲ್ ಪಾರ್ಟಿಸಿಪೇಷನ್ ಇರಬೇಕು, ಅದಕ್ಕೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಲಾಗತ್ತೆ. 1974ರಿಂದ 2026ರವರೆಗೆ ಸುಮಾರು 50 ವರ್ಷಕ್ಕೂ ಹೆಚ್ಚು ಕಾಲ ಈ ವಿಚಾರ ಇನ್ನೂ ಚರ್ಚೆಯಲ್ಲೇ ಇದೆ. ಅರ್ಧ ಶತಮಾನನೇ ಕಳಿತಲ್ವಾ ಮೇಡಮ್? ಈ ಅವಧಿಯಲ್ಲಿ ಎಷ್ಟೋ ಸರ್ಕಾರಗಳು ಬಂದ್ವು, ಎಷ್ಟೋ ಸರ್ಕಾರಗಳು ಹೋದ್ವು, ಎಷ್ಟೋ ಪ್ರಧಾನಮಂತ್ರಿಗಳು ಬಂದ್ರು, ಎಷ್ಟೋ ಪ್ರಧಾನಮಂತ್ರಿಗಳು ಹೋದ್ರು. ಆದ್ರೂ ಮಹಿಳೆಯರಿಗೆ 33% ಮೀಸಲಾತಿ ಇಲ್ಲಿವರೆಗೂ ಸಿಕ್ಕಿಲ್ಲ. ಬಟ್ ಚರ್ಚೆ ಮಾತ್ರ ಆಗ್ತಾ ಇದೆ, ಚರ್ಚೆ ಆಗ್ತಾನೆ ಇದೆ. ಈಗ ಅದಕ್ಕೆ ಮೋದಿಜಿ ಸರ್ಕಾರ, ನಿಮ್ಮ ಚರ್ಚೆ ಎಲ್ಲ ಸಾಕು, ಇನ್ನು ಇದನ್ನ ಜಾರಿಗೆ ತರೋಣ ಅಂತ ಮುಂದಾದರೆ ಇದರಲ್ಲೂ ವಿರೋಧ ಬರ್ತಾ ಇದೆ. ಇಷ್ಟು ಅರ್ಜೆಂಟ್ ಯಾಕೆ? ಪ್ರಶ್ನೆ ವಿರೋಧ ಪಕ್ಷದ್ದು. ನಾನು ಹಿಂದಿನ ಕಾರ್ಯಕ್ರಮದಲ್ಲೂ ಇದೇ ಕೇಳಿದ್ದೀನಿ, ಈಗಲೂ ಕೇಳುವಂಥದ್ದು ಅದೇ. 50 ವರ್ಷಕ್ಕಿಂತ ಹೆಚ್ಚು ಕಾಲ ತಡ ಮಾಡಿದ್ದು ಇವರಿಗೆ ಸಾಕಾಗ್ಲಿಲ್ವಾ ಅಂತ. ಮಹಿಳೆಯರಿಗೆ 33% ಮೀಸಲಾತಿ ಕೊಡುವಂಥದ್ದನ್ನ ಇಷ್ಟು ವರ್ಷ ತಡೆದಿಟ್ಟು ಇವತ್ತು ಅದನ್ನೇ ಅರ್ಜೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅರ್ಥ ಏನು? ಸೋನಿಯಾ ಇಟಲಿ ಅವರೊಬ್ಬ ಹೆಣ್ಣು ಮಗಳಾಗಿ ಈ ರೀತಿ ಹೇಳೋಕೆ ನಾಚಿಕೆ ಆಗಲ್ವಾ ನಿಮಗೆ? ನೀವೇ ತಡೆಯಾಗಿ ನಿಲ್ತಾ ಇದ್ದೀರಾ. ವೀಕ್ಷಕರಲ್ಲಿ, ಮಹಿಳಾ ಮೀಸಲಾತಿ ಜಾರಿ ಮಾಡದೇ ಇರೋದಕ್ಕೆ ಸೋನಿಯಾ ಇಟಲಿ ಮೇಡಮ್ ಇನ್ನೊಂದು ಕಾರಣವನ್ನ ಕೊಡ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ನಡೀತಾ ಇದೆ, ಚುನಾವಣಾ ಲಾಭಕ್ಕೆ ಮಹಿಳಾ ಮೀಸಲಾತಿ ಜಾರಿಗೆ ತರ್ತಾ ಇದ್ದಾರೆ. ಆಯ್ತು, ಇದು ತಪ್ಪಲ್ವಾ? ಅಂದ್ರೆ ಈ ಸಂದರ್ಭದಲ್ಲಿ ತರೋದು ತಪ್ಪಲ್ವಾ ನಿಮ್ಮ ಪ್ರಕಾರ? ಮತ್ತೆ ಯಾವಾಗ ತರಬೇಕು ಹೇಳಿ ಹಾಗಾದ್ರೆ?
ಯಾವಾಗ ತರಬೇಕು? ಪಶ್ಚಿಮ ಬಂಗಾಳ ಚುನಾವಣೆ ಆದ ಮೇಲೆ ಉತ್ತರ ಪ್ರದೇಶ ಚುನಾವಣೆ ಬರುತ್ತೆ, ಉತ್ತರ ಪ್ರದೇಶ ಚುನಾವಣೆ ಆದ ಮೇಲೆ ಲೋಕಸಭಾ ಚುನಾವಣೆ ಬರುತ್ತೆ. ಹಾಗಾದ್ರೆ ಯಾವಾಗಲೂ ಕೂಡ ನಿಮ್ಮ ಈ ಚುನಾವಣಾ ಲಾಭ ಅಂತ ಹೇಳಿ ಈ ಮಹಿಳಾ ಮೀಸಲಾತಿ ಬಿಲ್ಲನ್ನ ಮುಂದೂಡ್ತಾನೇ ಇರಬೇಕಾ? ಇಲ್ಲಿ ನಂದು ಇನ್ನೂ ಒಂದು ಪ್ರಶ್ನೆ ಇದೆ. ಮೋದಿಜಿ ಚುನಾವಣಾ ಲಾಭಕ್ಕೆ ಅಂತ ಮಾಡ್ತಾ ಇದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಲ್ವಾ? ಹೌದು ಮೇಡಮ್, ಅದಕ್ಕಂತಾನೆ ಮಾಡ್ತಾ ಇದ್ದಾರೆ. ಏನಿವಾಗ ಯಾವುದೋ ಕೆಟ್ಟ ಕೆಲಸವನ್ನ ಮಾಡ್ತಾ ಇದ್ದಾರಾ? ಇಲ್ಲ ಅಲ್ವಾ, ಒಂದು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳಿಗೆ ಮಾನ್ಯತೆಯನ್ನು ಕೊಡುವಂತಹ, ಹೆಣ್ಣು ಮಕ್ಕಳನ್ನ ಮೇಲಕ್ಕೆತ್ತುವಂತಹ, ಹೆಣ್ಣು ಮಕ್ಕಳನ್ನ ಮುಂದಕ್ಕೆ ತರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ತಪ್ಪೇನು? ಒಳ್ಳೆ ಕೆಲಸವನ್ನ ಮಾಡಿದ್ರೆ ಜನ ನೋ ಡೌಟ್ ಬೆಂಬಲವನ್ನ ಕೊಟ್ಟೆ ಕೊಡ್ತಾರೆ. ಅದು ಸಹಜ ತಾನೇ. ನಿಮ್ಮನ್ನ ಆಯ್ಕೆ ಮಾಡೋದು ಯಾಕೆ? ಅದಕ್ಕೆ ಅಲ್ವಾ ಒಳ್ಳೆ ಕೆಲಸವನ್ನ ಮಾಡಿ ಅಂತ. ಆ ಒಳ್ಳೆ ಕೆಲಸವನ್ನ ನೋಡಿ ನಾವು ಓಟ್ ಕೊಡ್ತೀವಿ. ಇನ್ನೇ ನನಗೆ ಫ್ರೀ ಬಸ್ ಕೊಡ್ತಾರೆ, ನನಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾರೆ ಅಂತ ಮೆಚ್ಚಿ ಹಾಕಲ್ಲ ನಾನು ಅದಕ್ಕೆ. ಇದು ನಿಜವಾಗ್ಲೂ ಆಗಬೇಕಾಗಿರುವಂಥದ್ದು. ಅಂಡ್ ಇದಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ಮಾಡಬೇಕು. ವೀಕ್ಷಕರ, ಆಮೇಲೆ ಇನ್ನೊಂದು ವಾದ ವಿರೋಧ ಪಕ್ಷದ್ದು. ಈ ಜಾಗತಿಕ ಪರಿಸ್ಥಿತಿಯಿಂದ ಗಮನವನ್ನ ಬೇರೆ ಕಡೆಗೆ ತಿರುಗಿಸೋದಕ್ಕೆ, ಅಂದ್ರೆ ಅಮೆರಿಕ ಇರಾನ್ ಯುದ್ಧದ ಪರಿಣಾಮವನ್ನ, ಈ ಪರಿಸ್ಥಿತಿಯನ್ನ ಬೇರೆ ಕಡೆಗೆ ತಿರುಗಿಸೋದಕ್ಕೆ ಅಂತ ಮೋದಿಜಿ ಈ ಸಂದರ್ಭದಲ್ಲೇ ಮಹಿಳಾ ಮೀಸಲಾತಿ ಬಿಲ್ಲನ್ನ ಜಾರಿಗೆ ತರುತ್ತಾ ಇರುವಂಥದ್ದು. ಹಾಗೆ ನಿಮ್ಮದೇ ಲಾಜಿಕ್ ಪ್ರಕಾರ ನೋಡ್ತಾ ಕೂತ್ರೆ ಕೊರೋನಾ ಬಂದಿತ್ತು, 2022ರಿಂದ ರಷ್ಯಾ ಯುಕ್ರೇನ್ ಯುದ್ಧ ನಡೀತಾ ಇದೆ, ಅಮೆರಿಕದಲ್ಲಿ ರಾಜಕೀಯ ಬದಲಾವಣೆಗಳಾಗ್ತಾ ಇದ್ದಾವೆ. ಪ್ರತಿ ಸಂದರ್ಭದಲ್ಲೂ ಕೂಡ ಜಾಗತಿಕ ಸಮಸ್ಯೆ ಬರ್ತಾ ಇದೆ, ಜಾಗತಿಕ ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳಿ ನಾವಿಲ್ಲಿ ಬಾಯಿ ಮುಚ್ಕೊಂಡು ಕೂತ್ಕೊಳ್ಬೇಕಾ? ನಮ್ಮ ಕೆಲಸವನ್ನೆಲ್ಲ ಮುಂದೂಡಬೇಕಾ? ನಿಮ್ ಪ್ರಕಾರ ಏನು ನಮ್ಮ ದೇಶದ ಒಳಗಿನ ಪ್ರಮುಖ ವಿಚಾರಗಳನ್ನ ನಿಲ್ಲಿಸಬೇಕು ಅಂತಾನ? ಅದಕ್ಕೆ ಅಂತ ಈಗ ಮಹಿಳಾ ಮೀಸಲಾತಿ ಬಿಲ್ ಮುಂದೂಡಬೇಕಾ ನಿಮ್ಮ ಪ್ರಕಾರ? ಆರ್ ಯು ಸೀರಿಯಸ್? ನೀವು ಕೊಡ್ತಾ ಇರುವಂತ ಒಂದು ರೀಸನ್ ಆದ್ರೂ ವ್ಯಾಲಿಡ್ ಅಂತ ಅನ್ನಿಸ್ತಾ ಇದೆಯಾ? ನಿಮ್ಮ ಆತ್ಮಸಾಕ್ಷಿಗೆ ಕೇಳಿ ನೋಡಿ ವಿರೋಧ ಪಕ್ಷದವರು. ಸೋನಿಯಾ ಇಟಲಿ ಮೇಡಮ್, ವೀಕ್ಷಕರು, ಇವತ್ತು ಸೋನಿಯಾ ಇಟಲಿಯಿಂದ ಹಿಡಿದು ಮಲ್ಲಿಕಾರ್ಜುನ ಖರ್ಗೆಯಿಂದ ಹಿಡಿದು ಕಾಂಗ್ರೆಸ್ ನಾಯಕರು ಪ್ರತಿಯೊಬ್ಬರು ಕೂಡ ಮಹಿಳಾ ಮೀಸಲಾತಿ ಬಿಲ್ಲನ್ನು ವಿರೋಧ ಮಾಡ್ತಾನೆ ಇದ್ದಾರೆ. ಮತ್ತೊಂದು ಕಡೆ ಪ್ರಧಾನಿ ಮೋದಿಜಿ ಮಹಿಳಾ ಮೀಸಲಾತಿಯ ಪರವಾಗಿ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ. ದಶಕಗಳ ಕಾಲ ಎಲ್ಲರೂ ಮಹಿಳಾ ಮೀಸಲಾತಿಗೆ ಬೆಂಬಲ ಇದೆ ಅನ್ನೋ ರೀತಿ ಮಾತಾಡ್ತಾ ಇದ್ರು. ಆದ್ರೆ ಈಗ ಜಾರಿಗೆ ತರುವಂತಹ ಸಮಯ ಬಂದಾಗ ಕೆಲವರ ಬಣ್ಣ ಹೊರಗೆ ಬರ್ತಾ ಇದೆ. ಅಸಲಿ ಬಣ್ಣ ಯಾರು ಹೇಗೆ ಅಂತ ಬಾಯಲ್ಲಿ ಲಡ್ಕಿ ಹೂ ಲಡು ಸತ್ತಿ ಹೂ ಮಾಡೋದು ಹೆಣ್ಣು ಮಕ್ಕಳ ವಿರುದ್ಧದ ಕೆಲಸ. ನಿಮ್ಮ ಯೋಗ್ಯತೆಗೆ ನೋಡೋಣ ಈ ಬಾರಿ ಏನಾಗುತ್ತೆ ಅಂತ. ನಂಬಿಕೆ ಅಂತೂ ಇದೆ, ನೋಡೋಣ. ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.